ವಿಡಿಯೋ ಮಾಡ್ತಾರೆ ಅಷ್ಟು ದುಡ್ಡಿದ್ದ ವಿಡಿಯೋ ಮಾಡಿ ಶುಭ ಮಧ್ಯಾಹ್ನದ ಶ್ರಾವಣ 3ನೇ ಶನಿವಾರದಂದು ಸುಮಾರು 11 ವರ್ಷಗಳಿಂದ ಪಾದಯಾತ್ರೆ ನಾವು ಹೋಗ್ತಾನೆ ಇದ್ದೀವಿ. ಶ್ರೀ ಕುಮಾರಸ್ವಾಮಿ ದೇವಸ್ಥಾನದ ಒಂದು ಸುಂಡೂರಿನಿಂದ ಕುಮಾರಸ್ವಾಮಿ ದೇವಸ್ಥಾನಕ್ಕೆ ನಾವು ಪ್ರತಿ ವರ್ಷ ಪಾದಯಾತ್ರೆ ಹೋಗ್ತಾ ಇದ್ವಿ. ಈ ಒಂದು ಸ್ಪೆಷಲ್ ವಿಶೇಷವಾಗಿ ಈ ದಿನ ಒಂದು ರಚಿತವಾಗಿದೆ ಅಂತೇಳಿ 3ನೇ ಶನಿವಾರ ಮೊಟ್ಟ ಮೊದಲನೇ ಬಾರಿಗೆ ಸುಂಡೂರು ವಾಸವಿ ಕನಕಾ ಪರಮೇಶ್ವರಿ ದೇವಸ್ಥಾನದಿಂದ ಇಲ್ಲಿಗೆ ಪಾದಯಾತ್ರೆ ಮೂಲಕ ನಮ್ಮ ಸಂಘದ ಎಲ್ಲ ಆರ್ಯವೈಶ್ಯ ಸಂಘದವರು, ಮಹಿಳಾ ಮಂಡಳಿ ಮತ್ತು ಆರ್ಯವೈಶ್ಯ ಸಂಘದವರು ಎಲ್ಲರೂ ಕೂಡ ಬಂದಿರತಕ್ಕಂಥದ್ದು ತುಂಬ ಧನ್ಯವಾದವನ್ನು ಮೊಟ್ಟ ಮೊದಲಿಗೆ ಅರ್ಪಿಸ್ತಾ ಇದ್ದೇವೆ. ನಂತರ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಮುಖ್ಯ ಅತಿಥಿಗಳಾಗಿ ಕರೆದಿರ್ತಕ್ಕಂಥವ್ರು ಸುಮಾರು ದಿನಗಳಿಂದ ನಾವು ಇದನ್ನು ಈ ರೀತಿಯೇ ಮಾಡಬೇಕಂತೇಳಿ ಒಂದು ಎಸ್ಟಿಮೇಷನ್ ಹಾಕ್ಕೊಂಡು ಆ ಒಂದು ಎಸ್ಟಿಮೇಷನ್ ಪ್ರಕಾರನೇ ಇವತ್ತು RFO ಸಾಹೇಬರು ಗಿರೀಶ್ ಸರ್ ಅಂತೇಳಿ ಹೊಸದಾಗಿ ಬಂದಿದ್ದಾರೆ. ಅವರು ಇನ್ಚಾರ್ಜ್ ತೊಗೊಂಡಿದ್ದಾರೆ. ಅವರಿಗೆ ನಾವು ಮೊಟ್ಟ ಮೊದಲು ಈ ವೇದಿಕೆ ಮುಖಾಂತರ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಈ ಗಿಡದಲ್ಲಿ ಈಗ ಸೀಡ್ ಬಾಲ್ಸ್ ಅಂತ ಕರಿತಾ ಇದ್ದೀವಿ. ಇದು ವಿಶೇಷವಾಗಿ ಏನಂದರೆ ನಾವು ಅದನ್ನು ಒಂದು ತಿಂಗಳಗಟ್ಟಲೆ ಇಟ್ಟರು ಏನೂ ಅದು ಬೆಳೆಯಲ್ಲ. ಆದರೆ ಒಳಗಡೆ ಯಾವ ಬೀಜ ಇದೆ ಏನಂತೇಳಿ ಈ ಹೆಂಗೆ ಸ್ಕ್ಯಾನಿಂಗ್ ಮಾಡಿದಾಗ ಡೆಲಿವರಿ ಇದ್ದಾಗ ಬಿಫೋರ್ ಡೆಲಿವರಿ ಪ್ರೀಮೆಚ್ಯೂರ್ ಬೇಬಿ ಗಂಡ ಹೆಣ್ಣು ಅಂತ ಗೊತ್ತಾಗಲ್ಲ, ಆ ರೀತಿ ಗೊತ್ತುಪಡಿಸಬಾರ್ದಂತ ಹಂಗೆ ಇಟ್ಟಿದ್ದೀವಿ. ಅವಕ್ಕೆ ಡಾಕ್ಟರ್ ಬಂದಿದ್ದಾರೆ, ಅವರಿಗೂ ಕೂಡ ಒಂದು ಸ್ವಾಗತ ಕೊಡ್ತಾ ಇದ್ವಿ. ಸಿದ್ಲಿಂಗ್ ಸಾಗರ್ ಅಂತೇಳಿ ಚನ್ನಬಸಪ್ಪ ಡಾಕ್ಟರ್ನಲ್ಲಿ ಮೆಡಿಕಲ್ ಶಾಪ್ ಇಟ್ಟಿದ್ದಾರೆ. ಅವರು ಈ ಒಂದು ಸೀಡ್ ಸಸಿಗೆ ತುಂಬ ಒಂದು ಸಹಕಾರಿಯಾಗಿ ತರಿಸ್ಕೊಟ್ಟಿದ್ದಾರೆ. ಅವರಿಗೂ ಕೂಡ ಸ್ವಾಗತವನ್ನು ನೀಡ್ತಾ ಇದ್ದೇವೆ. ನಂತರ ವಕೀಲರು ಕೃಷ್ಣಮೂರ್ತಿ BG ಕೃಷ್ಣಮೂರ್ತಿ ವಕೀಲರು ಅಂತೇಳಿ ಇವರು ನಮ್ಮ ವಕೀಲ ಸಂಘ ಸದಸ್ಯರು, ಇವರಿಗೂ ಕೂಡ ನಾವು ಸ್ವಾಗತ ಕೊಡ್ತಾ ಇದ್ವಿ. ಎಲ್ಲ ನಮ್ಮ ಫಾರೆಸ್ಟ್ ಸಿಬ್ಬಂದಿಯವರು ಕೂಡ ನಾವು ಸ್ವಾಗತ ಕೊಡ್ತಾ ಇದ್ವಿ. ಈ ಒಂದು ಕುರಿತು ಸುಮಾರು ವರ್ಷಗಳಿಂದ ನಾವು 20-22 ವರ್ಷಗಳಿಂದ ಈ ಕಾರ್ಯಕ್ರಮ ಮಾಡ್ತಾ ಇದ್ವಿ. ಸಸಿ ಕಾರ್ಯಕ್ರಮ ವೃಂದ ಗ್ರೂಪ್ಸು ಮತ್ತು ವಾಸವಿ ಫೌಂಡೇಶನ್ನು, ವಾಸವಿ ಯೋಜನಾ ಸಂಘ, ಆರ್ಯವೈಶ್ಯ ಸಮಾಜ, ಸುಮಾರು ಎಲ್ಲ ಮಠ ಮಂದಿರಗಳು, ಈ 100 ಶಾಲಾ ಕಾಲೇಜುಗಳಲ್ಲಿ ಸಾಕಷ್ಟು 20 ವರ್ಷಗಳಿಂದ ಗಿಡ ಹಾಕಿರ್ತಕ್ಕಂಥ ಇವತ್ತೆಲ್ಲ ಹೆಮ್ಮರವಾಗಿರ್ತದೆ. ಅಂತಹ ಒಂದು ಅಳಿಲ ಸೇವೆ ಸಲ್ಲಿಸೋಣ ಅಂತೇಳಿ ಒಂದು 10,000 ಅಂತೇಳಿ ಗುರಿ ಇಟ್ಕೊಂಡಿದ್ವಿ. ಈಗ 8,500 9,000 ಆಗಿದೆ. ಈಗ ಮೊನ್ನೆ ಪಾದಯಾತ್ರೆ ಎಲ್ಲ ಶಾಲೆ ಎಲ್ಲ ಕವರ್ ಮಾಡ್ತಾ ಇದ್ವಿ, ಟೆಂಪಲ್ ಕವರ್ ಮಾಡ್ತಾ ಇದ್ವಿ. ಇವತ್ತಿನ ದಿನ ಕೂಡ ಇಲ್ಲಿಂದ ಪ್ರಾರಂಭ ಆಗಿದ್ದು, ಉದ್ಘಾಟನೆಯಿಂದ ಪ್ರಾರಂಭ ಆಗಿದ್ದು. ಇಲ್ಲಿ ಈಶ್ವರ ಗುಡಿ ಇದೆ, ಅಲ್ಲಿ ಆಮೇಲೆ ಮಹಾತ್ಮ ಗಾಂಧಿ, ಆನಂತರ ಗಂಡಿ ಮಾರಮ್ಮ, ಮತ್ತು ಆನಂತರ ಸಿದ್ದರಾಮಸ್ವಾಮಿ ಗದ್ದಿಗೆ ಅಂತೇಳಿ ಆ ಗದ್ದಿಗೆವರೆಗೂ ಕೂಡ ಎಡಬಲ ರಸ್ತೆಯಲ್ಲಿ ಅಶೋಕ ಚಕ್ರವರ್ತಿ ಹಾಕಿತ್ತಂತ ಕೇಳಿದ್ವಿ ನಾವು. ಅದು ಸಾಕಷ್ಟು ಜನ ಹಾಕಿದ್ದಾರೆ, ಸಾಕಷ್ಟು ಕೋಟ್ಯಾಂತರ ಸಂಖ್ಯೆಯಲ್ಲಿ ಹಾಕಿದ್ದಾರೆ. ಆದರೆ ನಾವು ಈ ಅಳಿವಿನ ಅಂಚಿನಲ್ಲಿರ್ತಕ್ಕಂಥ ಸಸಿಯನ್ನು ಉಳಿಸ್ಬೇಕಂತೇಳಿ ಒಂದು 2,000-3,000 ಸಸಿಗಳನ್ನ ಹೇಳಿದ್ದೇವೆ. ಆ ಸೀಡ್ ಬಾಲ್ಸ್ ಮುಖಾಂತರ ಹಾಕ್ತಕ್ಕಂಥದ್ದು ಒಂದು ವೇದಿಕೆ ಕಲ್ಪಿಸಿಕೊಟ್ಟಿರ್ತಕ್ಕಂಥ ಒಂದು ಉದ್ಘಾಟನೆ ಮಾಡಿದ್ದಾರೆ. ಅವರ ಒಂದು ಉದ್ಘಾಟನೆಯನ್ನು ಅವರ ಒಂದು ಮುಖಾಂತರ ಕೇಳೋಣ. ನಾವು ಏನು ಸಾಕಷ್ಟು ಸರಿ ಕಚೇರಿಗೆ ಹೋದರೆ ಆಫೀಸರ್ ಸಿಗಲ್ಲ, ಅಲ್ಲಿ ಅವರ ಒಂದು ಕೆಲಸದ ನಿಯಮಿತ ಒತ್ತಡದ ನಡುವೆ ಅವ್ರು ಬಂದಿದ್ದಾರೆ ಸಾಹೇಬರು. ಅದಕ್ಕೆ ಅವರು ಒಂದೆರಡು ಈ ಕುರಿತು ಮಾತಾಡ್ಬೇಕಂತ ಹೇಳ್ಕೊಡ್ತಾರೆ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಏನು ನಮ್ಮ ಸಂಡೂರು ವೃಂದ ಕಮಿಟಿ ಅಂತೇಳಿ ಮಾಡಿಕೊಂಡು ಒಂದು ಸೀಡ್ ಬಾಲ್ ಪ್ರೋಗ್ರಾಮನ್ನು ನೀವು ಹಮ್ಮಿಕೊಂಡಿರೋದು ನಿಜಕ್ಕೂ ಶ್ಲಾಘನೀಯ. ಇದು ಒಂದು 5-6 ವರ್ಷದ ಕೆಳಗಡೆ ಇತ್ತು ನಮ್ಮ ಇಲಾಖೆ ವತಿಯಿಂದ ನಾವು ಮಾಡ್ತಾ ಇದ್ವಿ ಸೀಡ್ ಬಾಲ್ ಪ್ರೋಗ್ರಾಮ್. ಈಗ ಬೀಜ ಬಿತ್ತನೆ ಅಂತ ಮಾಡ್ತೇವೆ. ಇದು ಸೀಡ್ ಬಾಲ್ ಪ್ರೋಗ್ರಾಮ್ ಮಾಡೋದ್ರಿಂದ ಏನು ಅರಣ್ಯ ಪ್ರದೇಶದ ಏನಿದೆ ಅದು ಸ್ವಲ್ಪ ನಮ್ಮ ಕೆಲವಕ್ಕಿಂತ ಜಾಸ್ತಿ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ. ನಮಗೆಲ್ಲ ಗೊತ್ತಿರ್ಬೋದು, ನಮ್ಮ ಅರಣ್ಯ ಅಂತಕ್ಕಂಥದ್ದು ಓಪನ್ ಟ್ರೆಜರ್, ಇದು ಎಲ್ಲ ಮುಚ್ಚಿಡಕ್ಕಾಗಲ್ಲ. ಸೊ ಜನಗಳಲ್ಲಿ ಅವೇರ್ನೆಸ್ ಬಂದಾಗ, ಜನಗಳಲ್ಲಿ ಅದರ ಬಗ್ಗೆ ಅರಿವು ಮೂಡಿದಾಗ ಮಾತ್ರ ನಮ್ಮ ಪ್ರಕೃತಿ ಅರಣ್ಯ ಸಂಪತ್ತನ್ನು ನಾವು ರಕ್ಷಿಸಲಿಕ್ಕೆ ಸಾಧ್ಯವಾಗುತ್ತೆ. ಆ ಒಂದು ನಿಟ್ಟಿನಲ್ಲಿ ಏನಿವತ್ತು ವೃಂದ ಕಮಿಟಿಯವರು ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡು ಮಾಡ್ತಾ ಇದ್ದಾರೆ. ನಮ್ಮ ಅರಣ್ಯ ಇಲಾಖೆ ಜೊತೆಗೆ ಕೈ ಜೋಡಿಸಿ ನಮ್ಮ ಅರಣ್ಯವನ್ನು ಬೆಳೆಸಿ ಇರ್ತಕ್ಕಂಥ ಒಂದು ಕಾರ್ಯಕ್ರಮಕ್ಕೆ ಇವೇನು ಮಾಡಿದ್ದೀರಿ, ಇದಕ್ಕೆ ನನಗೆ ನಿಜವಾಗ್ಲೂ ತುಂಬ ಖುಷಿ ಆಗ್ತಾ ಇದೆ. ಹಾಗಾಗಿ ವಕೀಲರು ಫೋನ್ ಮಾಡಿದಾಗ ನನಗೆ ಸ್ವಲ್ಪ ಬಿಜಿ ಇದ್ದರೂ ಬಂದು ಅಟೆಂಡ್ ಆದೆ. ಯಾಕಪ್ಪ ಅಂದರೆ ಸಾಕಷ್ಟು ಜನ ನಾವು ಸಾಕಷ್ಟು ಅವೇರ್ನೆಸ್ ಪ್ರೋಗ್ರಾಮ್ ಮಾಡ್ತಾ ಇರ್ತೀವಿ. ಬೀಜ ಬಿತ್ತನೆಗೆ ಬನ್ನಿ, ಅಥವಾ ನಮ್ಮ ಬೆಂಕಿ ಸಿದ್ಧನಿದ್ದಾಗ ಅರಣ್ಯಕ್ಕೆ ಬೆಂಕಿ ಇಡಬೇಡಿ, ಈ ಬಿಟ್ಟ ಇದು ಅಂಥದಕ್ಕೆ ನೀವು ನಮಗೆ ಕೈ ಜೋಡಿಸಿ ಅಂತ ಹೇಳ್ಬಿಟ್ಟು ನಾವು ಪಬ್ಲಿಕ್ಕಿಗೆ ಮಾಡ್ತಾ ಇದ್ದೀವಿ. ಇದು ನಮ್ಮ ಅರಣ್ಯ ಸಂಪತ್ತು ನಮ್ಮ ಮುಂದಿನ ಪೀಳಿಗೆಗೆ ಬೇಕು ಅಂತಕ್ಕಂಥದ್ದು. ನೋಡಿ, ಮಕ್ಕಳು ಮರಿ ಫ್ಯಾಮಿಲಿ ಸಮೇತ ಬಂದಿರೋದು ನಿಜಕ್ಕೂ ಭಾಳ ಒಂದು ಖುಷಿಯ ವಿಚಾರ. ಇದು ಈಗೇನು ಸುಮಾರು 20 ವರ್ಷದಿಂದ ಮಾಡ್ಕೊಂಬಂದಿದ್ದಾರೆ. ಈಗ ಆಲ್ರೆಡಿ 8-9 ಸಾವಿರ ಟಾರ್ಗೆಟ್ ಅಚೀವ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ಅವರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ನೀವೆಲ್ಲ ತೊಡಸ್ಕೊಂಡ್ಬಿಟ್ಟು ನಿಮ್ಮ ಮಕ್ಕಳಿಗೆ ಈಗ ಆಲ್ರೆಡಿ ಏನು ಮಾಡಿದ್ದಾರೆ ಅದು ಸಮೇತ ಅವರು ಇದನ್ನು ನಮ್ಮ ಅರಣ್ಯ ಉಳಿಸಬೇಕು ಅಂತಕ್ಕಂಥ ಕಾನ್ಸೆಪ್ಟ್ ಅವರಲ್ಲೂ ಸಹಜವಾಗಿ ನೀವು ಹೇಳೋದೇ ಬೇಡ, ಅವರಲ್ಲೂ ಬರ್ತದೆ. ಅದಕ್ಕೆ ಅಂಥ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಇಲಾಖೆಯಿಂದ ಏನಾದರೂ ಸಹಕಾರ ಇದ್ದಲ್ಲಿ ನೀವು ಖಂಡಿತವಾಗಿ ಕೇಳಿದ್ರೆ ನಾವು ಸಿದ್ಧರಿದ್ದೇವೆ. ಸಸ್ಯಗಳಾಗಿರ್ಬೋದು, ಬೀಜ ಆಗಿರ್ಬೋದು, ಮುಂದಿನ ದಿನಗಳಲ್ಲಿ ನೀವು ಕೇಳಿದಾಗ ನಾವು ಉಳಿಸ್ಕೊಡ್ತೇವೆ ಅಂತ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸೋದಕ್ಕೆ ಧನ್ಯವಾದಗಳು.
ಅರಣ್ಯನ ತಲತಲಾಂತರ ಬೆಳೆಸ್ತಕ್ಕಂಥದಕ್ಕೆ ನೀವು ಮಾದರಿಯಾಗಿರಿ ಅಂತ ತಿಳಿಸ್ಕೊಡ್ತಾ ಅವರಿಗೆ ನಮ್ಮೆಲ್ಲರ ಕುರಿತು ಒಂದೆರಡು ಮಾತಾಡೋದಕ್ಕೆ ತುಂಬ ಧನ್ಯವಾದನ ಅರ್ಪಿಸ್ತಾ ಇದ್ದೀವಿ. ನಂತರ ವೈದ್ಯರು ನಮ್ಮನ್ನೆಲ್ಲ ಕುರಿತು ಚಿರಪರಿಚಿದರು ಎಲ್ಲರಿಗೂ, ನಾವು ಫ್ಯಾಮಿಲಿ ಡಾಕ್ಟರ್ ಅಂದ್ರೆ ತಪ್ಪೇನಿಲ್ಲ ಅವರಿಗೆಲ್ಲರಿಗೂ. ಅವರು ನಮ್ಮೆಲ್ಲ ಕುರಿತು ಒಂದೇ ಮಾತಾಡಬೇಕಾದ್ರೆ ಅವ್ರು ಮಾತಾಡೋದಿಲ್ಲ ಅಂತೇಳಿ ಅವ್ರು ಕರ್ಕೊಂಡ್ಬರ್ತಾರೆ. ಅವರು ಒಂದೆರಡು ನಮ್ಮನ್ನು ಕುರಿತು ನಮಸ್ಕಾರ. ಈ ಕಾರ್ಯಕ್ರಮ ಯಶಸ್ವಿ ಮಾಡಲು ಸಾಕ್ಷಾತ್ ಫಾರೆಸ್ಟ್ ಆಫೀಸರ್ ಬಂದಿದ್ದಾರೆ, ಆಮೇಲೆ ಆರೋಗ್ಯ ಸರ್ ಅವರು, ಕೃಷ್ಣ ಸರ್ ಅವರು, ಆಮೇಲೆ ಸಿದ್ಲಿಂಗ್ ಸ್ವಾಮಿ ಅವರು, ಇವರೆಲ್ಲ ಮಾಡೋ ಒಂದು ಪ್ರಯತ್ನ ನೋಡಿದರೆ ಇಟ್ ಈಸ್ ರಿಯಲಿ ವೆರಿ 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 ನೋಬಲ್ ಪ್ರೊಫೆಷನ್. ಯಾಕಂದರೆ ಈಗಿನ ಕಾಲದಲ್ಲಿ ಎಲ್ಲ ಕಡೆ ಡಿಫಾರೆಸ್ಟೇಷನ್ ಆಗ್ತಾಯಿದೆ, ಮೈನಿಂಗ್ ಆಗ್ತಾಯಿದೆ, ಅಗ್ರಿಕಲ್ಚರಲ್ ಲ್ಯಾಂಡ್ ಆಗ್ತಾವ, ಎಲ್ಲಿ ಸಿಕ್ಕರಲ್ಲಿ ಪ್ಲಾಟ್ಸ್ ಮಾಡಿ ಸೇಲ್ ಮಾಡ್ತಿದ್ದಾರೆ. ಈ ಇಡೀ ಬಳ್ಳಾರಿ ಡಿಸ್ಟಿಕ್ನಲ್ಲಿ ಒಂದು ಇರೋದು ಗ್ರೀನ್ ಸ್ಪಾಟ್ ಅಂದರೆ ಸಣ್ಣದು. ರೀಸೆಂಟಾಗಿ ಮೊನ್ನೆ ನನ್ನ ಫ್ರೆಂಡ್ ಅವ್ರ ವೈಫ್ ಬಂದರು ಲಾಸ್ಟ್ ಆಗಸ್ಟಲ್ಲಿ. ನಾವೆಲ್ಲ ಬಂದು ಈ IB ಇವೆಲ್ಲ ನೋಡ್ಕೊಂಡ್ರಿ. ಅವರು ಜಸ್ಟ್ ನಾರಾಯಣ ಡ್ಯಾಮ್ ದಾಟಿದ ತಕ್ಷಣ ಅವ್ರ ವೈಫ್ ಅಂದ್ರೆ ಇದೇನ್ರಿ ಬಳ್ಳಾರಿ ಡಿಸ್ಟ್ರಿಕ್ಟಲ್ಲಿ ಇಂಥ ಮಲ್ನಾಡಿದಾನ. ಸೊ ಅದನ್ನು ಇಂಥ ಒಂದು ಅವರು ನೋಡಿ ನಿಜವಾಗ್ಲೂ ಅವರು ಆ್ಯಕ್ಚುಲಿ ವಂಡರ್ ವ್ಯಾಲಿ ರಿಸಾರ್ಟ್ಗೆ ಹೋಗ್ಬೇಕು ಅಂದ್ಕೊಂಡಿದ್ರು. ಈ ವಂಡರ್ ವ್ಯಾಲಿ ರಿಸಾರ್ಟ್ ಏನು ಬದನೇಕಾಯಿ ಅಂತ ನಾನು ಕರ್ಕೊಂಡ್ಬಂದು ಈ ನೀರಿನ ಹಳ್ಳ, ಅದು ಒಳಗಡೆ IB ಇವೆಲ್ಲ ತೋರಿಸಿದೆ. ಕುಮಾರಸ್ವಾಮಿ ಟೆಂಪಲ್ ನೋಡಿ ಶಿ ವಾಸ್ ವಂಡರ್ ಶಾಕ್. ಇಂಥ ಒಂದು ಬಿಸಿಲು, ಇಂಥ ಒಂದು ಕಲ್ಲು ಪ್ರದೇಶದಲ್ಲಿ ಇಂಥ ಬ್ಯೂಟಿಫುಲ್ ಸ್ಪಾಟ್ ಇದೆ. ಅವ್ರು ನಿಜವಾಗ್ಲೂ ಬಂದು ಜಸ್ಟ್ 1 hour 2 hours ಅಂದ್ಕೊಂಡ್ರೆ 1 day ಇತ್ತು. ಅವ್ರ ಮಕ್ಕಳು ಡ್ಯಾಡಿ ನಾವು ಇಲ್ಲೇ ಇರೋಣ, ಹೋಗೋದೇ ಬೇಡ ಅಂದ್ಬಿಟ್ರು ಲಾಸ್ಟಿಗೆ. ಸೊ ಇಂಥ ಒಂದು ಬ್ಯೂಟಿಫುಲ್ ಫಾಲ್ಸ್ ರಕ್ಷಿಸಬೇಕು ಅನ್ನೋ ಒಂದು